ನಿಮಗೆ ಹುಟ್ಟದಾಗ ತೊಟ್ಟಲ ಕಟ್ತಾರೆ. ಏನು ಕಟ್ತಾರೆ? ಹುಟ್ಟದಾಗ ತೊಟ್ಲ ಕಟ್ತಾರೆ. ಸ್ವಲ್ಪ ವಯಸ್ಸಿಗೆ ಬಂದ ಕೂಡಲೇ ಏನು ಕಟ್ತಾರೆ? ತಲೆಗೆ ಏನು ಕಟ್ತಾರೆ? ಕುಂಚಿಗೆ ಕಟ್ತಾರೆ. ಒಂದು 20-25 ವಯಸ್ಸು ಆದಮೇಲೆ ಒಂದು ಕಟ್ತಾರಲ್ಲ ತಲೆಗೆ, ಏನು ಕಟ್ತಾರಪ್ಪ? ಬಾಸಿಂಗ ಕಟ್ತಾರ. ಹುಟ್ಟದಾಗ ತೊಟ್ಲ ಕಟ್ತಾರ, ವಯಸ್ಸಿಗೆ ಬಂದಾಗ ಬಾಸಿಂಗ ಕಟ್ತಾರ, ಹೋದ್ಮೇಲೆ ಚಟ್ಟ ಕಟ್ತಾರಲ್ಲ ಕಟ್ಟತಾರ. ಅದ್ರಾಗೆ ನೀವು ಯಾರು ಕಟ್ಟಲಿಲ್ಲ ಅಂದ್ರೆ ಮತ್ತೊಬ್ಬರು ಕಟ್ಟಕ್ಕೆ ರೆಡಿಯಾಗಿ ನಿಂತ ಬಿಟ್ಟಿರ್ತಾರ. ಏನು ಹೋಗೈತಂದ್ರೆ ಮಣ್ಣು ಯಾವಾಗ ಅಂತ ಕೇಳೇ ಬಿಡ್ತಾರೆ ಮಂದಿ. ಬೇಕಾದ್ರೆ ನೋಡ್ರಿ, ನೀವು ಯಾರಿಗಾರ ಫೋನ್ ಹಚ್ಚಿರಿ, ನೀವು ಆರಾಮದಿನ ಅಂತ ಕೇಳಂಗಿಲ್ಲ ಅವ್ರು. ಹೋದ ಅಂದ್ಗುಡ್ಲೆ ಮಣ್ಣು ಯಾವಾಗ ಅಂದ್ರೆ ಹೋದ ಗುಡ್ಲೆ ಮಣ್ಣು ಹಾಕಿ ಹೋಗವ್ರ ಅಂತ ಇವ್ರ ಅರ್ಥ. ಮುಗ್ದ ಹೋತಲ್ಲಿ ಇಲ್ಲಿ ಹಂಗೆ ಬಡ್ದಾಡ್ಕೊಂಡು ಕುಂತಾನ. ಅದು ಹಂಗಾತ, ನಂದು ಸ್ಟೇಟಸ್ ಹಿಂಗೈತಿ, ನಾನು ಅದರ ಅಧ್ಯಕ್ಷ ಇದ್ದೀನಿ, ನಾ ಇದ್ರ ಅಧ್ಯಕ್ಷ ಇದ್ದೀನಿ, ಎಲ್ಲವೂ ಅಲ್ಲೇ. ಎದ್ರಾಗ ಈ ಚೆಸ್ ಆಟ ಆಡ್ತಾರೆ ನೋಡ್ರಿ ನೀವು. ಚೆಸ್ ಆಟ ಆಡೋ ಮುಂದೆ ಒಂದು ರಾಜ ಅಂತ ಇರ್ತೈತಿ, ಒಂದು ಆನೆ ಅಂತ ಇರ್ತೈತಿ, ಒಂದು ಒಂಟೆ ಅಂತ ಇರ್ತೈತಿ. ಆ ರಾಜ, ಮಂತ್ರಿ, ಆನೆ, ಒಂಟಿ ಅದರೊಳಗೆ ಸೈನಿಕರು ಮುಂದೆ ನಿಂತಿರ್ತಾರೆ. ಸೈನಿಕರು ದಾಟಿ ಹೋಗಿ ರಾಜನ ಹೊಡೆದು ಬಿಟ್ರೆ ಆಟ ಗೆಲ್ತಾರೆ ನೋಡ್ರಿ. ಇಲ್ಲಿ ಈ ಕಡೆನೂ ರಾಜ ಇರ್ತಾನೆ, ಮಂತ್ರಿ ಇರ್ತಾನೆ, ಎಲ್ಲರೂ ಇರ್ತಾರೆ. ಆ ಕಡೆನೂ ರಾಜ ಇರ್ತಾನೆ, ಮಂತ್ರಿ ಇರ್ತಾನೆ, ಆನೆ, ಒಂಟಿ, ಕುದುರೆ ಎಲ್ಲ ಸೈನಿಕರು ಇರ್ತಾರೆ. ಚೆಸ್ ಆಟ ಆಡೋರು ಗೊತ್ತಾಕೈತಿ ಅದು ನೋಡ್ರಿ. ಎಲ್ಲ ಚೆಸ್ ಆಟದೊಳಗೆ ಎಲ್ಲರೂ ಇರತ್ತಾರ. ಆದ್ರೆ ಆಟ ಮುಗಿದ ಮೇಲೆ ಎಲ್ಲರನ್ನೂ ಒಂದೇ ಬಾಕ್ಸ್ನಾಗ ಇಟ್ಟು ಡಬ್ಬಿ ಸರಿಸ್ತಾರೆ. ಹಿಂಗೆ ತಿಳಿದೈತೆ ಹೌದಲ್ಲ ನಿಮಗೆ? ಎಲ್ಲ ಆಟ ಮುಗಿದ ಮೇಲೆ ರಾಜನೂ ಒಂದೇ ಡಬ್ಬ್ಯಾಗ ಅದಾನ, ಮಂತ್ರಿನೂ ಒಂದೇ ಡಬ್ಬ್ಯಾಗ ಅದಾನ, ಕುದುರೆನೂ ಒಂದೇ ಡಬ್ಬ್ಯಾಗ ಐತಿ, ಸೈನಿಕರು ಒಂದೇ ಡಬ್ಬ್ಯಾಗ ಅದಾರ. ಇವತ್ತು ನಾನು ಅದರ ಅಧ್ಯಕ್ಷ ಇದೀನಿ, ನಾನು ಇದೀನಿ, ನಾ ಹಂಗದೀನಿ, ನಾ ಹಿಂಗದೀನಿ, ನಾ ದೊಡ್ಡವದೀನಿ, ನನ್ನ ಹತ್ರ ಅಷ್ಟು ಐತಿ, ಇಷ್ಟದೀನಿ, ನಾ ರಾಜ, ನಾ ಮಂತ್ರಿ, ನಾ ಕುದುರೆ, ನಾ ಒಂಟಿ ಎಲ್ಲ ಕುಡ್ಕೊಂಡು ನಾಳೆ ಮಣ್ಣು ಅನ್ನುವಂಥ ಡಬ್ಬ ಐತಲ್ಲ ಇದ್ರಾಗನ ಹೋಗಿ 6x3 ಜಗದಾಗನ ಕುಂದಿರ್ಸ್ತಾರೆ ಹೊರತಾಗಿ ಮತ್ತೆ ಹೊಡ್ರಿ ಚಪ್ಪಾಳಿ ಹೊಡ್ರಿ. ಅದಕ್ಕೆ ಯಾಕೆ ಬೇಸರ ಮಾಡ್ಕೋತೀರಿ ಪಾಪ? ಸತ್ಯ ಹೇಳಿದ್ರೆ ಚಪ್ಪಾಳಿ ಹೊಡೆಯಂಗಿಲ್ಲ ನೀವು. ಇಲ್ಲ ನಿಮ್ಮನ್ನು ವಜ್ರ ಪೆಟ್ಟಿಗೆ ಕುಂದಿರ್ಸ್ತಾರೆ ಅಂದ್ರೆ ಭಾರಿ ಹೇಳಿದ್ರಿ ಅಜ್ಜಾರು. ಅಂತಿಮ ಸತ್ಯ ಇದು. ನಮಃ ಶಿವಾಯ. ಯಾವುದು ಇಲ್ಲಿರ್ತಕ್ಕಂಥದ್ದು? ಯೋಜಕ ತತ್ರ ದುರ್ಲಭ. ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ಹೇಳೋಕ್ಕಾಗಂಗಿಲ್ಲ. ಒಳ್ಳೆಯ ಜಾಗದಾಗ ಮನುಷ್ಯನ ಕಿಮ್ಮತ್ತು ಯಾವಾಗ ಹೆಚ್ಚಾಕೈತೆ ಅಂತ ಮಾಡ್ರಿ ನೀವು? ಯೋಗ್ಯವಾಗಿರತಕ್ಕಂಥ ವ್ಯಕ್ತಿಯ ಸಂಪರ್ಕಕ್ಕೆ ಬಂದಾಗ. ಯೋಗ್ಯ ಒಬ್ಬ ಅಪ್ಪ ಬಸವಣ್ಣನವರ ಸಂಪರ್ಕಕ್ಕೆ ಬಂದಿರತಕ್ಕಂಥ ತೊರಗಾಯಿ ರಾಮಣ್ಣ ವಚನವನ್ನು ಬರೀತಾನ. ಒಬ್ಬ ತೊರಗಾಯಿ ರಾಮಣ್ಣನ ಜೊತೆ ಬಂದಿರತಕ್ಕಂಥ ಅನೇಕ ಶರಣರು, ಮಡಿವಾಳ ಮಾಚದೇವರು, ಬಟ್ಟೆಯನ್ನು ಮಡಿ ಮಾಡುವಂಥ ಮಡಿವಾಳ ಮಾಚದೇವರು ವಚನವನ್ನು ಬರೀತಾರ. ಹಡಪದ ಅಪ್ಪಣ್ಣ ವಚನವನ್ನು ಬರೀತಾನ. ಮತ್ತು ಎಲ್ಲ ಅನೇಕ ಶರಣರು ಬಸವಣ್ಣನವರ ಸಂಪರ್ಕಕ್ಕೆ ಬಂದರು, ಯೋಗ್ಯವಾದ ಜಗದಾಗ ಬಂದರು, ಯೋಗ್ಯವಾದ ಸಂಸ್ಕಾರವನ್ನು ಕಂಡಿದ್ದಕ್ಕಾಗಿ ಎಷ್ಟು ದೊಡ್ಡ ಯೋಗ್ಯ ವ್ಯಕ್ತಿಗಳಾದ್ರಂದ್ರೆ ಇವತ್ತು ಅವ್ರ ಫೋಟೋ ಮನೆಯಾಗಿಟ್ಟು ಪೂಜೆ ಮಾಡುವಷ್ಟರ ಮಟ್ಟಿಗೆ ಅವ್ರು ಯೋಗ್ಯ ಸಂಸ್ಕಾರವನ್ನು ಹೊಂದಿದ್ರಂದ್ರೆ ಆ ಸಂಸ್ಕಾರ ಎಲ್ಲಿಂದ ಬಂತು? ಅಪ್ಪ ಬಸವಣ್ಣನವರು ಕೊಟ್ಟರು. ಮನುಷ್ಯನಿಗೆ ಬೆಲೆ ಯಾವಾಗ ಬರ್ತದ ಅಂತಂದ್ರೆ, ಈಗ ನೋಡ್ರಿ, ಈಗ ಮನುಷ್ಯನಿಗೆ ಬೆಲೆ ಯಾವಾಗ ಬರ್ತದ? ಹೊರಗೆ ಹಾಕ್ಕೊಂಡು ಸಾಮಾನದಿಂದ ಯಾರಿಗೂ ಬೆಲೆ ಬರೋಂಗಿಲ್ಲ. ಹೊರಗೆ ಹಾಕ್ಕೊಂಡು ಬಂಗಾರದಿಂದಾಗಲಿ, ಹೊರಗೆ ಹಾಕ್ಕೊಂಡು ಡ್ರೆಸ್ನಿಂದಾಗಲಿ, ಅಡ್ಡಾಡುವಂಥ ಗಾಡಿಯಿಂದಾಗಲಿ, ಇರುವಂಥ ಮನೆಯಿಂದಾಗಲಿ ಮನುಷ್ಯಗೆ ಯಾವತ್ತೂ ಬೆಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಒಂದು ವಾಟರ್ ಬಾಟಲ್ ಐತೆ ಅಂತ ತಿಳ್ಕೊಡ್ರಿ. ಒಂದು ವಾಟರ್ ಬಾಟಲ್ ಬೆಲೆ ಅದಕ್ಕೆ ಭಾಳ ಅಂದರೆ ಒಂದು 20 ರೂಪಾಯಿ. 1 ಲೀಟ್ರ್ ವಾಟರ್ ಬಾಟಲ್ ಬೆಲೆ 20 ರೂಪಾಯಿ. ಎಲ್ಲಿ ಮಟ್ಟ ಅದರೊಳಗೆ ನೀರು ಇರ್ತದೆ ಅದ್ರ ಬೆಲೆ 20. ಅದೇ ನೀರು ತೆಗೆದು ಅದರೊಳಗೆ ಕಿಮ್ಮತ್ತಿನ ಗೀರ್ ತಳಿ ಹಾಕದ ಹಾಲು ಹಾಕಿ ಕೊಟ್ರೆ ಎಷ್ಟಮ್ಮ ಅದರದ್ದು? ಗೀರ್ ತಳಿ ಆಕಳದ ಹಾಲಿಗೆ 1 ಲೀಟ್ರಿಗೆ ಎಷ್ಟು ಐತ್ರಿ? ಈಗ ಎಷ್ಟು ಐತ್ರಿ? ನಮ್ಮ ಹುಬ್ಬಳ್ಳಿ ಕಡೆ 600 ರೂಪಾಯಿ ಲೀಟ್ರ್ ತೊಗೋತಾರೆ ಗೀರ್ ಆಕಳದ ಹಾಲಿನ. ನಿಮ್ಮ ಊರಾಗ ಯಾರು ಆಕಳಿಲ್ಲ ಇಲ್ಲ ನಿಮ್ಮ? ಮತ್ತು ಹೇಳವಲ್ರಲ್ಲ ಯವ್ವ 50. ಹಂಗಂದ್ರೆ ನಿಮಗೆ ಗೀರು ಇಲ್ಲ ಅಂದಂಗೆ ಆತಲ್ಲ. ಒಟ್ಟಾರೆಯಾಗಿ ಒಂದು ವಾಟರ್ ಬಾಟಲ್ನೊಳಗೆ ನೀರು ಹಾಕಿದ್ರೆ ಅದರ ಬೆಲೆ ಬೇರೆ, ಒಂದು ಹಾಲು ಹಾಕಿ ಕೊಟ್ರೆ ಅದ್ರ ಬೆಲೆ ಬೇರೆ. ಹಾಲು ತೆಗೆದು ಅದರೊಳಗೆ ಚಲೋ ತುಪ್ಪ ಹಾಕಿ ಕೊಟ್ರೆ ಅದ್ರ ಬೆಲೆ ಎಷ್ಟು? 600 ರೂಪಾಯಿ ಅಂತ ತಿಳ್ಕೊಡ್ರಿ. ಹಂಗೆ ತಿಳ್ಕೊಳಕ್ಕೆ ಬಂದಿರೋದೇನು ಎಟ್ರ ಅಲ್ಲಿ ಒಟ್ಟು ಜಾಸ್ತಿ ಅಂತ ಐತಲ್ಲ. ನಾ ಕೇಳ್ತೀನಿ ನಿಮಗೆ, ಒಂದು ವಾಟರ್ ಬಾಟಲ್ ಬೆಲೆ ಬಂದಿದ್ದು ವಾಟರ್ ಬಾಟಲಿಂದ ಬೆಲೆ ಬಂದಿಲ್ಲ. ಅದರೊಳಗೆ ನೀರು ಹಾಕಿದಾಗ ಅದರ ಬೆಲೆ ಬೇರೆ ಇತ್ತು, ಅದರೊಳಗೆ ಹಾಲು ಹಾಕಿದಾಗ ಅದರ ಬೆಲೆ ಬೇರೆ ಇತ್ತು, ಅದರೊಳಗೆ ತುಪ್ಪ ಹಾಕಿದಾಗ ಅದರ ಬೆಲೆ ಬೇರೆ ಆಗ್ಯದ. ವಾಟರ್ ಬಾಟಲ್ ಕಿಮ್ಮತ್ತು ಬಂದಿದ್ದು ಬಾಟಲಿಂದ ಕಿಮ್ಮತ್ತು ಬಂದಿಲ್ಲ. ಅದರೊಳಗೆ ಏನು ಹಾಕೋತೀವಲ್ಲ ಅದರಲ್ಲಿಂದ ಅದ್ರ ಕಿಮ್ಮತ್ತು ಹೆಚ್ಚು ಹಾಕ್ಕೊಂತ ಹೋಗೈತೆ ಹೊರತಾಗಿ ಆ ಬಾಟಲಿಂದ ಅದಕ್ಕೆ ಕಿಮ್ಮತ್ತು ಬಂದಿಲ್ಲ. ಹೊರಗಿನ ವಸ್ತುವಿಂದ ಮನುಷ್ಯನಿಗೆ ಕಿಮ್ಮತ್ತು ಬರಲಿಕ್ಕೆ ಸಾಧ್ಯ ಇಲ್ಲ. ಒಳಗೆ ನಾವು ಏನು ತುಂಬ್ಕೋತೀವಲ್ಲ ಅದರಲ್ಲಿಂದ ಮನುಷ್ಯನಿಗೆ ಕಿಮ್ಮತ್ತು ಹೆಚ್ಚಾಕೈತೆ ಹೊರತಾಗಿ ಜ್ಞಾನ ಎಷ್ಟೈತೆ ಅನ್ನೋದ್ರ ಮೇಲೆ ನಮ್ಮ ಕಿಮ್ಮತ್ತು ಹೆಚ್ಚಾಕೈತೆ. ಯಾವುದಕ್ಕೆ ಜ್ಞಾನ ಇರ್ತದೆ ಅದಕ್ಕಷ್ಟೇ ಗೌರವ ಕೊಡ್ತಾರೆ ಜನ. ಜ್ಞಾನ ಇರಲಿಲ್ಲ, ಬರೀ ರೊಕ್ಕ ಐತ್ರಿ, ಜ್ಞಾನ ಇಲ್ಲ ಅಂದರೆ ಹೋರಿ ಅವ್ನು ಕೊಟ್ಟಾಗ ನಮ್ದೇನು ಐತಿ, ರೊಕ್ಕ ಇದ್ರೆ ಅವನ ಹತ್ರ ಇರ್ಬೇಕು. ಜ್ಞಾನ ಇದ್ದವಂಗೆ ಕೈ ಮುಗಿತಾರೆ ಹೊರತಾಗಿ ರೊಕ್ಕ ಇದ್ದವಂಗೆ ಯಾರು ಗೌರವ ಪ್ರಜ್ಞಾಪೂರ್ವಕವಾಗಿ ಯಾರು ಗೌರವ ಕೊಡೋಂಗಿಲ್ಲ.
ಈಗ ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ನಿಮ್ಗೆ. ಈಗ ನೋಡ್ರಿ, ನಿಮ್ಮ ಮನ್ಯಾಗ ಹಿಂದಿನ ಕಾಲದಾಗ ಸಕ್ರೆ ಚೀಲನ ತಂದು ಇಟ್ಬಿಡ್ತಿದ್ರು ಮನ್ಯಾಗ. ಸಕ್ರೆ ಚೀಲ ಎದಕ್ಕೆ ತಂದು ಇಡ್ತಿದ್ರು? ಸಕ್ರೆ ಚೀಲ ತೊಗೊಂಡು ಬಂದು ತಿಂಗಳಾಂಗಟ್ಲೆ ಬಂಗಾರದ್ದಾದರೇನು, ಹಣತೆ ಬೆಳ್ಳಿಯದಾದರೇನು, ಹಣತೆ ತಾಮ್ರದ್ದಾದರೇನು, ಹಿತ್ತಾಳಿದಾದರೇನು, ಅದು ಕಬ್ಬಿಣದ್ದಾದರೇನು, ಮಣ್ಣಿಂದಾದರೇನು, ಹಣತಿ ಯಾವುದಾದ್ರೂ ಆಗಿರಲಿ, ಆದರೆ ಅದರಾಗಿರುವಂಥ ಬೆಳಕು ಮಾತ್ರ ಒಂದೇ ಇರುತ್ತದೆ ಅನ್ನುವಂಥ ಸತ್ಯ ನಮಗೆಲ್ಲರಿಗೂ ಗೊತ್ತಾಗಬೇಕಾಗ್ತದೆ. ಇಲ್ಯಾರೂ ದೊಡ್ಡವರಿಲ್ಲ, ಇಲ್ಯಾರೂ ಸಣ್ಣವರಿಲ್ಲ. ಹಿರಿದಿಗೊಂದು ಹೆಗ್ಗಳಿಕೆ, ಕಿರಿದಿಗೊಂದು ಹೆಗ್ಗಳಿಕೆ. ವರತಿಗೆ ಹೋಗಿ ನೀವು ಎಷ್ಟು ಸಣ್ಣ ಅವಧಿ ನೀನು ಅಂತ ತಿಳ್ಕೊಂಡು ವರತಿ ನೀರಿಗೆ ಅಂದರೆ ಅದರೊಳಗೆ ಸಿಹಿ ನೀರು ಬರ್ತದೆ. ಸಮುದ್ರಕ್ಕೆ ಹೋಗಿ ನೀ ಎಷ್ಟು ದೊಡ್ಡ ಅವಧಿ ಕರೆ ನಿನ್ನೊಳಗೆ ಸಿಹಿ ನೀರಿಲ್ಲ ಅಂದ್ರೆ ಅದರ ಗಾಂಭೀರ್ಯ ಅದಕ್ಕೆ, ಇದ್ರ ಗಾಂಭೀರ್ಯ ಇದಕ್ಕೆ. ಕಾರಣ ಇಷ್ಟ, ವರತಿ ಸಣ್ಣದೈತೆ ಅಂತ ತಿಳ್ಕೊಂಡು ಅದು ಸಣ್ಣದನ್ನಕ್ಕಾಗಂಗಿಲ್ಲ. ಅದಕ್ಕೆ ಯಾರು ತೆಳಗೆ ಹಾಕ್ಕೊಂಡು ಮಾತಾಡೋಕೆ ಹೋಗಬಾರ್ದು. 50 ಪೈಸೆ ಪೆನ್ನನ್ನು ಸಹಿತ 5 ಕೋಟಿ ರೂಪಾಯಿ ಚೆಕ್ಕಿಗೆ ಸಹಿ ಹಾಕುವಂಥ ತಾಕತ್ತು ಒಂದು ಪೆನ್ನಾಗಿರ್ತೈತೆ ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಎಷ್ಟು ಆನಂದ ನೋಡ್ರಿ. ಅದಕ್ಕೆ ದೊಡ್ಡವರಿಂದ ದೊಡ್ಡ ಕೆಲಸಗಳಾಗ್ತಾವೆ, ಸಣ್ಣವರಿಂದ ಸಣ್ಣ ಕೆಲಸ ಆಗ್ತಾವೆ. ಆದರೆ ಸಣ್ಣ ವಯಸ್ಸಿನೊಳಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದಷ್ಟು ಸಂಸ್ಕಾರ ಕೊಡಬೇಕಾಗಿರುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಭಾಳ ಮಂದಿ ತಿಳ್ಕೊಂಡಾರ ಸಂಸ್ಕಾರವನ್ನು ಯಾರು ಕೊಡಬೇಕು? ಅದೇ ನ್ಯಾಯಬೆಲೆ ಅಂಗಡಿ ಒಳಗೆ ಸಿಗುವಂಥದ್ದೇನು? ಇಲ್ಲ ಮಾರ್ಕೆಟ್ನಾಗ ಹೋಗಿ ಒಂದು ಅರ್ಧ kg ತೊಗೊಂಬಂದು ಕೊಡ್ತೀವಿ ಅನ್ನೋಕ್ಕೆ ಮಾರ್ಕೆಟ್ನಾಗ ಸಿಗುತ್ತೈತೇನಪ್ಪ ಸಂಸ್ಕಾರ? ಸಂಸ್ಕಾರವನ್ನು ಎಲ್ಲಿ ಬೇಕಾದಲ್ಲಿ ತೊಗೊಳಕ್ಕಾಗೋದಿಲ್ಲ. ನೋಡ್ರಿ, ಇಲ್ಲಿ ಕುಳಿತಿರ್ತಕ್ಕಂಥವ್ರು ಪ್ರತಿಯೊಬ್ಬರು ತಂದೆ ತಾಯಿಗಳಾದಿರಿ, ನಿಮಗೆಲ್ಲರಿಗೂ ಮಕ್ಕಳದಾವೆ. ಈ ಮಕ್ಕಳಿಗೆ ವಯಸ್ಸಿನೊಳಗೆ ವಯಸ್ಸು ಹೋದ ಮೇಲೆ ಸಂಸ್ಕಾರ ಕೊಡೋದಲ್ಲ. ಸಂಸ್ಕಾರ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಬೇಕಾಗಿರುವಂಥ ಅಂಗ. ಇವತ್ತು ನಮ್ಮ ಮಕ್ಕಳಿಗೆ ನಾವೆಲ್ಲ ಬರೀ ಕೇವಲ ಶಾಲೆ ಕಳಿಸುವಂಥದ್ದು ಪ್ರಯತ್ನವನ್ನು ಮಾಡಾಕತ್ತೀವಿ. ಅವ್ರನ್ನ ಅಂಕದೊಳಗೆ ದೊಡ್ಡವ್ರನ್ನ ಮಾಡಾಕತ್ತೀವಿ ನಾವು. ಸಿಕ್ಕಾಪಟ್ಟಿ ಪರ್ಸೆಂಟೇಜ್ ಬೇಕಂತ ತಿಳ್ಕೊಂಡು ಒಳ್ಳೆ ಸ್ಕೂಲ್ಗಳಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತೀವಿ ನಾವು ವಿಚಾರ ಮಾಡ್ಕೋಬೇಕು. ಮಕ್ಕಳಿಗೆ ಎಷ್ಟು ಅಂಕ ತೊಗೊಳ್ತಾವ ಅನ್ನುವಂಥದ್ದು ಮುಖ್ಯ ಅಲ್ಲ, ಅವು ಎಷ್ಟು ಸಂಸ್ಕಾರವಾಗಿ ಜೀವನ ಮಾಡಕತ್ತಾವ ಅನ್ನುವಂಥದ್ದು ಭಾಳಷ್ಟು ಮುಖ್ಯ. ಸಂಸ್ಕಾರ ಹೇಗಿರಬೇಕು? ಕೆಲವು ಮಂದಿ ತಮ್ಮ ಮಕ್ಕಳ ಬಗ್ಗೆ ಅಭಿಮಾನದಿಂದ ಹೇಳ್ತಿರ್ತಾರೆ. ಏನು ಹೇಳ್ತಿರ್ತಾರೆ? ಹೇಳುವಂಥ ರೀತಿ ಭಾಳಷ್ಟು ವಿಶೇಷ ಇರಬೇಕು. ನೋಡ್ರಿ, ಸಂಸ್ಕಾರಕ್ಕೆ ಒಳಪಟ್ಟವ ಇಲ್ಲ ಅಂತ ಅನ್ನುವಂಥದ್ದು ಗೊತ್ತಾಗಬೇಕಾದ್ರೆ, ಒಂದು 3 ಮಂದಿ ತಾಯಂದರು ಕೂಡಿ ಮಾತಾಡ್ಕೊಂತ ಹೊಂಟಿದ್ರು. ಹಿಂಗೆ ಲಕ್ಷ್ಯದಾಗಿಟ್ಟು ಹೋಗ್ಬೇಕು ಇವತ್ತಿನ ವಿಷಯ. ನೀವು ಇಲ್ಲಿ ಬೇರೆ ಆಧ್ಯಾತ್ಮ ಹೇಳಕತ್ತಿಲ್ಲ, ನಾನು ನಿಮ್ದು ಹೇಳಕತ್ತೀನಿ. 3 ಮಂದಿ ತಾಯಂದರು ಕೂಡ್ಕೊಂಡು ಹಿಂಗೆ ಹೋಗ್ಬೇಕಾದ್ರಂಥ ಸಂದರ್ಭದೊಳಗೆ ಅವ್ರು ಹೇಳಕತ್ತಿದ್ರು, ನನ್ನ ಮಗ ಡಾಕ್ಟ್ರ್ ಓದ್ಯಾನ. ಹೌದಾ, ಭಾಳ ಖುಷಿ ಆಯ್ತು ಅಂತ ಅವ್ರವ್ರು ತಮ್ಮ ಮಕ್ಕಳ ಬಗ್ಗೆ ಕೌತುಕ ಮಾಡ್ಕೊತ ಹೊಂಟಿದ್ರು. ನನ್ನ ಮಗ ಡಾಕ್ಟ್ರ್ ಓದ್ಯಾನ ಅಂತ ಒಬ್ಬರು ಹೇಳಿದರು. ಇನ್ನೊಬ್ಬ ಮಗ, ಅವ್ರ ತಾಯಿ ಹೇಳಿದ್ಲು, ನನ್ನ ಮಗ ಇಂಜಿನಿಯರ್ ಓದ್ಯಾನ. ಹೌದಾ ಅಂತ ಅವರು ಖುಷಿ ಪಡಾಕತ್ತಿದ್ರು. ಮತ್ತೊಬ್ಬ ತಾಯಿ ಹೇಳಿದರು, ಇಲ್ಲ ನನ್ನ ಮಗ CA ಮಾಡ್ಯಾನ, ಚಾರ್ಟೆಡ್ ಅಕೌಂಟೆಂಟ್ ಆಗ್ಯಾನ ಅಂತ ತಿಳ್ಕೊಂಡು ಅವ್ರು ಹೇಳಾಕತ್ತಿದ್ರು. ಇನ್ನೊಬ್ಬ ತಾಯಿ ಹೇಳ್ಬೇಕಲ್ಲ, ನನ್ನ ಮಗ ಏನು ಭಾಳ ಓದಿಲ್ಲ, ಬಟ್ ಈಗ ಕಲಿಯಾಕತ್ತಾನ, ಬಟ್ ಅವಂಗೆ ಅತ್ತಾಗಿತ್ತಾಗ ಹೋಗೋದಕ್ಕಿಂತ ಕಮ್ತಾ ಮಾಡೋದ್ರಾಗನ ಅವಂಗೊಂದಿಷ್ಟು ಆಸಕ್ತಿ ಇದ್ದಂಗೆ ಕಾಣ್ತೈತೆ ಅಂತ ತಮ್ಮ ಮಕ್ಕಳ ಬಗ್ಗೆ ಹೇಳ್ಕೊತ ಹೊಂಟಿದ್ರಲ್ಲ. ಹಿಂಗೆ ಹೋಗಬೇಕಾದ್ರೆ ಒಂದು ಪ್ರಸಂಗ ನಡೀತೆ ಅಲ್ಲಿ. ಯಾವ ತಾಯಿ ನನ್ನ ಮಗ ಡಾಕ್ಟರ್ ಅದಾನಂತ ಹೇಳಿದ್ಲಲ್ಲ, ಅದೇ ಡಾಕ್ಟರ್ ಮುಂದೆ ಬಂದಾಗ ತಾಯಿ ಕೊಡಪಾನು ಹೊತ್ಕೊಂಡು ಹೊಂಟಿದ್ಲಲ್ಲ, ತಾಯಿ ಕೊಡಪಾನು ಹೊಂಟಿರುವಂಥದ್ದನ್ನು ನೋಡಿ ನಕ್ ಹಾಯ್ ಮಮ್ಮಿ ಅಂದ. ಹಾಯ್ ಮಗನೇ ಅಂದ್ಲಕ್ಕೆ ತಾಯಿ. ಹಾಯ್ ಮಮ್ಮಿ ಅಂದ್ಬಿಡ್ಲೆ ಹಾಯ್ ಮಗನೇ ಅಂತ ಅಂದ. ನಕ್ಕೋಂತ ಅವ ತನ್ನ ಕೆಲಸಕ್ಕೆ ಹೋಗಿಬಿಟ್ಟ. ಇನ್ನು ಇಂಜಿನಿಯರ್ ಆಗ್ಯಾನಂತ ಏನು ತಾಯಿ ಹೇಳಿದ್ಲಲ್ಲ, ಆಕೆ ಕಟ್ಟಿಗೆ ಹೊತ್ಕೊಂಡು ಹೊಂಟಿದ್ಲು. ಅವ ಬಂದ ಹಾಯ್ ಮಮ್ಮಿ ಅಂದ, ಆಕಿನೂ ಹಾಯ್ ಮಗನೇ ಅಂದ್ಲು. ಅವನು ಹೋಗೇ ಬಿಟ್ಟ ಹಂಗೆ ನಕ್ಕೊಂತ. ಎಷ್ಟು ಮಂದಿ ಚಲೋ ಓದ್ಯಾರ ಅಂತ ತಿಳ್ಕೊಂಡು ಭಾಳ ಚಂದ ದೊಡ್ಡ ಗುಣಗಾನ ಮಾಡಿ ಹೇಳಕತ್ತಿದ್ಲಲ್ಲ ತಾಯಂದರು, ಅವರೆಲ್ಲ ಹಾಯ್ ಮಮ್ಮಿ ಅಂತ ತಿಳ್ಕೊಂಡು ಅವ್ರ ತಾಯಿ ಹೊತ್ಕೊಂಡಿರುವಂಥ ವಸ್ತುವನ್ನು ನೋಡಿನೂ ಸಹಿತ ಅವರು ನಕ್ಕೊಂತ ಮುಂದೆ ಹೊಂಟಿದ್ರು. ಒಟ್ಟ ಶಾಲೆ ಒಳಗೆ ಕಲೀಲಾರದಂಥ ಮಗ ಆಸಕ್ತಿಯನ್ನು ಕಮತದೊಳಗೆ ರೈತಾಪಿ ವರ್ಗದೊಳಗೆ ತೊಡಗಿಸ್ಕೊಂಡಿರ್ತಕ್ಕಂಥ ಮಗ ತಮ್ಮ ತಾಯಿ ಹೊತ್ಕೊಂಡು ಬರುವಂಥ ಕೊಡ ನೋಡಿದ. ಅಮ್ಮ, ನಾನಿರ್ಬೇಕಾದ್ರೆ ನೀ ಯಾಕಿಂತ ಕೆಲಸ ಮಾಡಕತ್ತಿ ಅಂತ ಓಡಿ ಬಂದು ಕೊಡ ಕೈಯಾಗಿಂದ ಇಸ್ಕೊಂಡ. ಯಾರು ಚಲೋ ಇದ್ರಾಗ? ರೈತನ ಚಲೋನಾ? ಮತ್ತು ಅವಂಗೆ ಯಾಕೆ ಕಣ್ಣೆ ಕೊಡಂಗಿಲ್ಲ ನೀವು? ಹೇಳಕ್ಕೆ ಚಂದ ಐತಿ. ಮತ್ತು ಅವರು ಪಾಪ ಕನ್ಯೆ ಸಿಗ್ಲಾರ್ದಕ್ಕೆ ಅವರು ಏನೇನು ಮಾಡಬೇಕು. ಕೆಲವು ಮಂದಿ ಸರ್ಕಾರಕ್ಕೆ ಪತ್ರ ಕೊಡಕತ್ತಾರೆ.
ಏನು ಮಾಡೋದ್ರಿ, ನಮ್ಮ ಕನ್ಯೆ ಸಿಗೋಲ್ವಾಗ್ಯಾವ, ನೀವು ಹೆಂಗಾರ ಮಾಡಿರಿ. ನಿಮ್ಮೂ ಎಷ್ಟು ಡಿಮಾಂಡ್ಸ್ ಅದಾವಂದ್ರೆ ಅವ ನೌಕರಿ ಇರ್ಬೇಕಂತ, ನೌಕರಿ ಆದಮೇಲೆ ಮತ್ತೆ ಅವನ ಹೊಲ್ದಾಗ ಹೆಸರಿನ ಇದಿರ್ಬೇಕಂತ, ಏನು ಹೊಲ ಇರ್ಬೇಕಂತ. ನೌಕರಿನೂ ಬೇಕು ಮತ್ತು ಮ್ಯಾಗ ಹೊಲನೂ ಬೇಕು ಅಂದ್ರೆ ಬೀಗತನ ಮಾಡ್ತಾರಂತ. ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ತಾರ ಒಂದಿಷ್ಟು ಮಂದಿ. ಅವ್ರ ಅತ್ತಿ ಮಾವು ಜೀವಂತಿದ್ರು ಪಟ್ನ ಆಗಂಗಿಲ್ಲ, ಫೋಟೋದ ಮಳೆಯಾಗಿರ್ಬೇಕಂತ ಅವ್ರ ಮ್ಯಾಗ. ಮತ್ತು ಅವ್ರು ಆ ಕಡೆದವ್ರು ಹಿಂಗೆ ವಿಚಾರ ಮಾಡಿದ್ರೆ, ಇಲ್ಲ ನಾವು ಅತ್ತಿ ಮಾವು ಮನೆಗಿದ್ರೆ ಕೊಡು. ಎಲ್ಲಿ ಹೆಂಗೆ ವಿಚಾರ ಮಾಡ್ತೀವಿ ಅಂತ ಭಾಳ ನಿಮ್ಮೋ ಇವೆಲ್ಲ ಬೇರೆದ್ರ ಅಲ್ಲಿವು. ಮತ್ತು ಇವೆಲ್ಲ ನಿಮಗೆ ಹೆಂಗೆ ಗೊತ್ತಂದ್ರೆ ಅವನ್ನೆಲ್ಲ ಹೇಳ್ತಾರೆ ನಮ್ಮ ಮುಂದೆ ಬಂದು. ಹೌದು, ನಾವೇನು ಯಾವ್ದಾರು ಬೀಗತನಕ್ಕರ ಹೋಗಿಲ್ಲ, ಎಲ್ಲಾರು ಹೋಗಿ ಕುಂತಿಲ್ಲ. ಕಾರಣ ಏನು ಅಂತಂದ್ರೆ ಇವೆಲ್ಲ ನೋಡ್ರಿ, ಸರ್ಕಾರ ಸೌಲಭ್ಯಗಳನ್ನು ಕೊಡ್ತದೆ. ಆದರೆ ಸಂಸ್ಕಾರವನ್ನು ಮಾತ್ರ ತಾಯಿ ಕೊಡಬೇಕು, ಇಲ್ಲ ಗುರುಗಳು ಕೊಡಬೇಕು, ಇಲ್ಲ ತಂದೆ ಕೊಡಬೇಕು. ಇದನ್ನು ಅವರು ಮಾತ್ರ ಕೊಡೋಕ್ಕೆ ಸಾಧ್ಯ ಐತೆ, ಹೊರತಾಗಿ ಬೇರೆದ್ರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ವಿಚಾರ ಮಾಡಿಕೊಡ್ರಮ್ಮ, ಎಷ್ಟು ಚಲೋ ನಮ್ಮ ಭಾರತ ದೇಶದೊಳಗೆ ಎಂತೆಂಥ ಸಂಸ್ಕಾರ ಕೊಟ್ಟಾರ. ನೀವು ಸಣ್ಣ ವಯಸ್ಸಿನೊಳಗೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಲಿಲ್ಲ ಅಂದರೆ, ನೀವು ಸಂಸ್ಕಾರ ಕೊಡಲಿಲ್ಲ ಅಂತಂದ್ರೆ ಅವು ಬೆಳೆದು ದೊಡ್ಡವಾದ ಮೇಲೆ ನಮ್ಮ ಕೈ ನಿಲುಕಲಾರ್ದಂಗೆ ನಮ್ಮ ಮಕ್ಕಳು ಹೊಕ್ಕಾವ. ನಮ್ಮ ಕೈಗೆ ನಿಲುಕಲಾರ್ದಂಗೆ ನಮ್ಮ ಮಕ್ಕಳು ಹೋಗುವಷ್ಟು ಮೆಟ್ಟಿಗೆ ನಾವು ಬಿಡಕ್ಕೆ ಹೋಗಬಾರ್ದು. ಯಾಕೆ ಹೇಳಿ, ಹೊರಗಿನವ್ರು ಅಷ್ಟೇ ಸ್ಕೂಲ್ನೊಳಗೆ ಭಾಳ ಅಂದ್ರೆ ಸಿಲೆಬಸ್ ಏನಿರ್ತೈತೆ ಅದನ್ನಟ್ಟ ಓದಿಸ್ತಾರೆ ಅವರು. ಈ ಪುಸ್ತಕದಾಗ ಏನೈತಿ ಅದನ್ನು ಅವ್ರು ಫೀಡ್ ಮಾಡ್ತಾರೆ ತಲೆಯಾಗ. ಯಾವುದೇ ವ್ಯಕ್ತಿಗೆ ಒಂದು ಸಂಸ್ಕಾರ ಬರಬೇಕಾಗಿತ್ತು ಅಂದರೆ ಅದು ಮನೆಯಾಗಿರ್ತಕ್ಕಂಥವ್ರು ಕೊಡಬೇಕು, ಇಲ್ಲ ಗುರುಗಳು ಕೊಡಬೇಕು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಸಣ್ಣ ವಯಸ್ಸಿನಾಗ ಹುಡುಗರು ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಆಟಿಕೆ ಸಾಮಾನದ ಬಗ್ಗೆ ಅಳ್ತಾವ. ಆಟದ ಸಾಮಾನವನ್ನು ಕೊಡಿಸ್ಲಿಲ್ಲ ಅಂದ್ರೆ ಆಗಷ್ಟೇ ಅಳ್ತಾವ ನಮ್ಮ ಮಕ್ಕಳು, ಆಗಷ್ಟೇ ಅಳ್ತಾವ. ನೀ ಆಟದ ಸಾಮಾನು ಕೊಡಿಸ್ಲಿಲ್ಲ ಅಂತಂದ್ರೆ ಆಗಷ್ಟೇ ಅಳ್ತಾವ. ನೀ ಅವ್ರಿಗೆ ಜೀವನಕ್ಕೆ ಬೇಕಾಗಿರುವಂಥ ಸಂಸ್ಕಾರ ಕೊಡಲಿಲ್ಲ ಅಂತಂದ್ರೆ ಮುಂದೆ ಸಾಯಿ ಮಠನ ಅಳ್ಕೊಂತನ ಕುಂದಿರ್ಬೇಕಾಕೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಬುದ್ಧಿ ಹೇಳದ ತಂದೆ ತಿದ್ದಿ ಹೇಳದ ತಾಯಿ. ಏನು ಮಾಡೋದು? ಬುದ್ಧಿ ಹೇಳಿಲ್ಲ ಅಂದರೆ ಏನು ಮಾಡೋದು? ತಿದ್ದಿ ಹೇಳಿಲ್ಲ ಅಂದರೆ ಏನು ಮಾಡೋದು? ಮಕ್ಕಳ ಚಲನವಲನಗಳನ್ನು ನೋಡಿ ಎಲ್ಲ ತಂದೆ ತಾಯಿಗಳಿಗೆ ಇರ್ತದೆ, ನನ್ನ ಮಕ್ಕಳು ಜೀವನದೊಳಗೆ ಸರದಾರರಾಗಿ ಮೆರಿಬೇಕು ಅಂತ. ನನ್ನ ಮಕ್ಕಳು ಜೀವನದೊಳಗೆ ಸರದಾರರಾಗಿ ಮೆರಿಬೇಕನ್ನುವಂಥದ್ದು ಎಲ್ಲರಿಗೂ ಗೊತ್ತದ. ಬಟ್ ಅವರು ಸರಿ ದಾರಿಗೆ ಇರಬೇಕನ್ನುವಂಥದ್ದನ್ನು ಎಷ್ಟು ಮಂದಿ ವಿಚಾರ ಮಾಡ್ಕೊತಾರೆ? ಸರದಾರರಾಗಿರಬೇಕು ಅಂದರೆ ಅವ್ರ ಜೀವನದ ಸರಿ ದಾರಿ ಒಳಗೆ ಇರಬೇಕಲ್ಲ. ಆ ಸರಿ ದಾರಿ ಒಳಗೆ ಇರಬೇಕು ಅಂತಂದರೆ ಅವ್ರಿಗೆ ಈಗಲಿಂದನೇ ಸಂಸ್ಕಾರವನ್ನು ಹಾಕಬೇಕಾಗ್ತದೆ. ಕಾರಣ ಯಾವ ಮಕ್ಕಳು ಯಾರ್ಯಾರ ಕೈಯಾಗಿ ಸಿಗ್ತಾರ ಆಯಾ ಸ್ವರೂಪವನ್ನು ಪಡ್ಕೊತ ಹೋಗ್ತಾರೆ. ಬರೀ ಕಾಗದ ಒಂದೇ. ಒಂದು ಬೆಳೆ ಹಾಳೆ ಐತಪ್ಪ, ಆ ಬೆಳೆ ಹಾಳೆ ನೋಡ್ರಿ, ನೀವು ಕೈಯಾಗ ಬೆಳೆ ಹಾಳೆ ಐತೆ ಅಂತ ತಿಳ್ಕೊಡ್ರಿ. ಬರೀ ಕಾಗದ ಒಂದೇ. ಪ್ರೇಮಿಯ ಕೈಯಲ್ಲಿ ಕೊಟ್ಟರೆ ಪ್ರೇಮ ಪತ್ರವಾಗುತ್ತೆ, ಕವಿಯ ಕೈಯಲ್ಲಿ ಕೊಟ್ಟರೆ ಕಾವ್ಯವಾಗುತ್ತೆ, ಚಿತ್ರಕಾರನ ಕೈಯಲ್ಲಿ ಕೊಟ್ಟರೆ ಚಿತ್ರವಾಗುತ್ತೆ. ನೋಡಿ, ಒಂದೇ ಕಾಗದ ಪ್ರೇಮಿ ಕೈಯ ಕೊಟ್ಟರೆ ಪ್ರೇಮ ಪತ್ರ ಆಗ್ತದೆ, ಚಿತ್ರಕಾರನ ಕೈಯ ಕೊಟ್ಟರೆ ಚಿತ್ರ ಆಗ್ತದೆ, ಅದ ಕವಿ ಕೈಯ ಕೊಟ್ಟರೆ ಅದು ಕಾವ್ಯ ಆಗ್ತದೆ. ಮಗುವಿನ ಕೈಯಲ್ಲಿ ಕೊಟ್ಟರೆ ಮುದ್ದೆಯಾಗುತ್ತೆ, ಪೆದ್ದನ ಕೈಯಲ್ಲಿ ಕೊಟ್ಟರೆ ಅದು ರದ್ದೆಯಾಗುತ್ತೆ. ಕಾಗದ ಒಂದೇ, ಬರೀ ಕಾಗದ ಒಂದೇ. ಒಂದು ಕಾಗದ ಒಬ್ಬೊಬ್ಬರ ಕೈಯಾಗ ಸಿಕ್ಕಾಗ ಹೇಗೆ ತನ್ನ ಸ್ವರೂಪವನ್ನು ಬದಲಿ ಮಾಡ್ಕೊತ ಹೋಗ್ತದೆ, ಹಂಗೆ ಮಕ್ಕಳ ಮನಸ್ಸು ಅನ್ನುವಂಥದ್ದು ಒಂದು ಕಾಗದ ರೂಪದೊಳಗಿರ್ತದೆ. ಯಾರು ಅದರೊಳಗೆ ಏನೇನನ್ನು ಬಿತ್ತಾರೆ ಅದರ ಹಂಗೆ ಮಕ್ಕಳು ಹಾಕ್ಕೊಂತ ಹೊಕ್ಕಾರ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕು. ಹಾಗಾದ್ರೆ ಅದರೊಳಗೆ ಬರೆಯೋರು ಯಾರು? ತಂದೆ ತಾಯಿಗಳಾಗಿರ್ತಕ್ಕಂಥವ್ರ ಬರಿಬೇಕು. ಹುಟ್ಟಿರ್ತಕ್ಕಂಥ ಯಾವ ಮಕ್ಕಳು ಸಹಿತ ಅಯೋಗ್ಯರಿಲ್ಲ ಈ ಭೂಮಿ ಮೇಲೆ. ಎಲ್ಲರೂ ಹುಟ್ಟಿದವರು ರತ್ನ ಗರ್ಭ ಭಾರತಿ ಅಂತ ತಿಳ್ಕೊಂಡು ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ಈ ದೇಶದಾಗ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ರತ್ನರೇ. ಇದನ್ನು ತಲೆಯಾಗಿಟ್ಕೊಳ್ಬೇಕು ನೀವು. ನಮ್ಮ ದೇಶದ ಬಗ್ಗೆ ನಮಗೆ ಗೌರವ ಇರಬೇಕು. ಯಾಕಂದ್ರೆ ಈ ದೇಶದಾಗ ಹುಟ್ಟಿವಲ್ಲ ನಾವು, ಅಂಥದ್ದೊಂದು ಅವಕಾಶ ಸಿಕ್ಕೈತಲ್ಲ ನಮಗೆ. ನೋಡ್ರಿ, ಯಾವುದೋ ಒಬ್ಬ ವಿದೇಶಿ ವ್ಯಕ್ತಿ ಹೀಗೆ ಭಾರತ ದೇಶಕ್ಕೆ ಬಂದಿದ್ದ. ಭಾರತ ದೇಶಕ್ಕೆ ಬಂದಾಗ ನೀವೆಲ್ಲ ಗುಡಿ ಮುಂದೆ ಒಳಗೆ ಹೋಗ್ಬೇಕಾದ್ರೆ ದೊಡ್ಡ ಗುಡಿ ಮುಂದೆ ನೋಡ್ರಿ, ನೀವು ಇಲ್ಲೇ ನಿಮ್ಮ ಸ್ಲೀಪರನ್ನು ಇಲ್ಲೇ ಬಿಡ್ರಿ, ಇಲ್ಲಿಂದ ಒಳಗೆ ಹೋಗ್ರಿ ಅಂತ ಹೇಳಕ್ಕೆ ನಾವು ಒಬ್ಬ ಕುಂತಿರ್ತಾನೆ. ಇಲ್ಲ ತಂದು ಬೋರ್ಡ್ ಹಾಕಿರ್ತೀವಿ ನಾವು, ಏನಂತ, ಪಾದರಕ್ಷೆಯನ್ನು ಇಲ್ಲೇ ಬಿಡಿ ಅಂತ. ಯಾಕೆ? ದೇವರು ಅಂತಂದ್ರೆ ದೇವ್ರ ಜಗದಾಗ ಪಾದರಕ್ಷೆಯನ್ನು ಹಾಕ್ಕೊಂಡು ಹೋಗಬಾರ್ದು ಅಂತ ವಿಚಾರ ಮಾಡಿದ್ವಿ. ನೋಡ್ರಿ, ಒಬ್ಬರು ಕೆಲವು ಮಂದಿ ಹೇಳಕ್ಕೆ ನಿಂತಿರ್ತಾರಲ್ಲ, ಅವ್ರಿಗೆ ಹಿಂದಿಲ್ ಮುಂದಿಲ್ಲ ಏನೂ ಗೊತ್ತಿರಂಗಿಲ್ಲ. ವಿದೇಶಿ ವ್ಯಕ್ತಿ ಒಬ್ಬವ ಆ ದೇವಸ್ಥಾನಕ್ಕೆ ಬಂದ, ಎಲ್ಲರಿಗೆ ಬಂದವ್ರಿಗೆಲ್ಲ ಹೇಳ್ತಿದ್ದವ ಏನಂತ, ಇಲ್ಲಿ ಪಾದರಕ್ಷೆಯನ್ನು ಬಿಡಿ ಒಳಗೆ ಹೋಗ್ರಿ ಅಂತ. ಇಲ್ಲಿ ಪಾದರಕ್ಷೆಯನ್ನು ಬಿಡಿ ಒಳಗೆ ಹೋಗ್ರಿ ಅಂತ ಅಂದಾಗ ಎಲ್ಲರೂ ಬಿಟ್ಟು ಒಳಗೆ ಹೋಗಿದ್ರಿ. ಇವ ಹಾಕ್ಕೊಂಡ ಬಂದಿದ್ದಿಲ್ಲಲ್ಲ, ಹಾಕ್ಕೊಂಡು ಬರಲಾರ್ದ ಅವ್ನು ಮುಂದೆ ಹೋಗಿ ಇಲ್ಲಿ ಪಾದರಕ್ಷೆಯನ್ನು ಬಿಡಿ ಒಳಗೆ ಹೋಗ್ರಿ ಅಂದ. ಸುಮ್ಮನೆ ಒಳಗೆ ಹೊಂಟಿದ್ದ, ಮತ್ತೆ ಕೈ ಹಿಡಿದು ಜಗ್ಗಿದ ಅವನ್ನ.
ಇಲ್ಲಿ ಪಾದರಕ್ಷೆ ಬಿಡಿ ಒಳಗೆ ಹೋಗ್ರಿ. ಅಲ್ಲೋ ಹಾಕ್ಕೊಂಡಿಲ್ಲ ಬಿಟ್ಟಿಲ್ಲ, ನಮ್ಮ ಸಂಬಂಧ ಇಲ್ರಿ, ಹಾಕ್ಕೊಂಡು ಬಂದು ಇಲ್ಲಿ ಬಿಟ್ಟು ಹೋರಿ ಅಂದವ. ಏನು ಮಾಡ್ಬೇಕ್ರಿ? ಹಾಕ್ಕೊಂಡಿಲ್ಲ ಅನ್ನೋದು ನಮಗೆ ಸಂಬಂಧ ಇಲ್ಲ, ಆದ್ರೆ ನೀವು ಹಾಕ್ಕೊಂಬರ್ರಿ, ಇಲ್ಲಿ ಬಿಡ್ರಿ, ಒಳಗೆ ಹೋರಿ ಅಂದವ. ಇದೊಳ್ಳೆ ಕತೆ ಆತಲ್ಲ. ಇಲ್ಲೇ ಅಟ್ಟ ಯಾಕೆ ಚಪ್ಪಲಿ ಹಾಕ್ಕೊಂಡು ಹೋಗ್ಬಾರ್ದಪ್ಪ ಅಂದಾಗ ಅವ ಹುಡುಗ ಹೇಳಿದಂತ ವಿದೇಶಿ ವ್ಯಕ್ತಿಗೆ, ನೋಡು ಇದು ನಮ್ಮ ಪವಿತ್ರ ಸ್ಥಾನ, ಇದು ದೇವಸ್ಥಾನ, ಇದು ನಮಗೆ ಆಧ್ಯಾತ್ಮದ ಕೇಂದ್ರ, ಇದು ಸ್ವಚ್ಛ ಇರಬೇಕು, ಇಲ್ಲಿ ಯಾರು ಕಾಲಾಗಿನ ಒಳಗೆ ಹಾಕ್ಕೊಂಡು ಬರಬಾರ್ದು. ಹಾಗಾಗಿ ಪವಿತ್ರ ಕ್ಷೇತ್ರ ಆಗಿರುವಂಥ ಕಾರಣಕ್ಕೆ ಕಾಲಾಗಿನ ಒಳಗೆ ಬಿಟ್ಟು ಬರಬೇಕು ಅನ್ನೋದು ನಮ್ಮ ಪದ್ಧತಿ ಅಂದಾಗ ಅವಾಗ ವಿದೇಶಿ ವ್ಯಕ್ತಿ ಒಂದು ಮಾತು ಹೇಳಿದ. ಎಷ್ಟು ಚಲೋ ಮಾತು ಹೇಳಿದ ಅಂದ್ರೆ, ಅಯ್ಯೋ ಹುಚ್ಚ, ನೀ ಕೇವಲ ಇದೊಂದು ದೇವಸ್ಥಾನ ಅಟ್ಟ ದೇವಾಲಯ ಅಂತ ತಿಳ್ಕೊಂಡಿಯಪ್ಪ. ನಾನು ಎಂದ ನಮ್ಮ ದೇಶ ಬಿಟ್ಟಿನಿ ಭಾರತಕ್ಕೆ ಹೊಂಟೀನಿ ಅಂದ್ರೆ ಭಾರತ ದೇಶನೇ ದೇವಾಲಯ ಅಂತ ತಿಳ್ಕೊಂಡು ಚಪ್ಪಲಿನ ಹಾಕ್ಕೊಂಡು ಬಂದಿಲ್ಲ ಅಂದವ. ಭಾರತ ದೇಶ ಅಂದ್ರೆ ದೇವಸ್ಥಾನ ಇದ್ದಂಗೆ, ಅಲ್ಲಿ ಬರ್ಬೇಕಂತ ಎಂದು ಮನಸ್ಸು ಮಾಡಿನ ಅಂದ್ಲಿಂದನೇ ಬಿಟ್ಟಿನ ಚಪ್ಪಲಿನ. ಹಾಗಾಗಿ ಮ್ಯಾಕ್ಸ್ ಮುಲ್ಲರ್ ಅನ್ನುವಂಥ ಒಬ್ಬ ವ್ಯಕ್ತಿ ಭಾರತ ದೇಶದ ಬಗ್ಗೆ ಭಾಳ ದೊಡ್ಡ ಸಾಹಿತ್ಯವನ್ನು ಹೊರಗಡೆ ಎಲ್ಲ ಹಂಚುವಂಥ ಪ್ರಯತ್ನ ಮಾಡಿದ. ಅನೇಕ ವ್ಯಕ್ತಿಗಳು ಈ ಭಾರತ ದೇಶವನ್ನು ಹಾಡಿದ್ರು. ಯಾಕಂದರೆ ಇಲ್ಲಿರ್ತಕ್ಕಂಥ ಜನಗಳ ಮನಸ್ಥಿತಿ ಹಾಗಿತ್ತು, ಇಲ್ಲಿರ್ತಕ್ಕಂಥ ಗುರುಕುಲ ಪದ್ಧತಿ ಹಾಗಿತ್ತು. ಇವತ್ತು ಡಾಕ್ಟರ್ ಮೆಕಾಲೆ ಅವರು ಬರ್ತಕ್ಕಂಥ ಸಾಹಿತ್ಯವನ್ನು, ಅವ್ರ ಶಿಕ್ಷಣ ಪದ್ಧತಿಯನ್ನು ನಾವೆಲ್ಲರೂ ಓದ್ಕೊಂಡು ಬಿಡಾಕತ್ತೀವಿ. ಯಾವ ಮೆಕಾಲೆ ಅವರು ಭಾರತ ದೇಶಕ್ಕೆ ಬಂದ್ರಲ್ಲ, ಆ ಮೆಕಾಲೆ ಪದ್ಧತಿ ಶಿಕ್ಷಣವನ್ನು ಇವತ್ತಿಗೆ ನಾವು ಮುಂದುವರ್ಸ್ಕೊತ ಹೊಂಟೀವಿ. ನಮ್ಮ ದೇಶದೊಳಗೆ ಮೊದಲು ಹೇಗಿತ್ತು ಅಂದ್ರೆ, ಎದ್ದು ಕೂಡಲೇ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಬೇಕು. ಮೊದಲ ಗುರು ಯಾರು ಅಂತಂದರೆ ಮನೆಯಾಗಿರ್ತಕ್ಕಂಥ ತಾಯಿ ತಂದೆ, ಇವರು ಮೊದಲ ದೇವರು, ಆನಂತರದಲ್ಲಿ ಸಮಾಜ ದೇವರು, ಆನಂತರದಲ್ಲಿ ಅತಿಥಿ ದೇವರು. ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ, ಪಿತೃ ದೇವೋ ಭವ, ಮಾತೃ ದೇವೋ ಭವ. ಈ ಸಂಸ್ಕೃತಿಯನ್ನು ನಾವು ಹಾಡಿ ಹೋಳ್ಕೊಂತ ಬೆಳೆದವ್ರ. ಇವತ್ತು ಮಾತೃ ದೇವೋ ಭವ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಬಿಟ್ರೆ ನಾವು ಮದರ್ಸ್ ಡೇ ಮಾಡ್ತೀವಿ. ಮದರ್ಸ್ ಡೇ ಮಾಡ್ತಾರಿಲ್ಲವ, ಯಾವಾಗಾರ ಒಂದು ದಿವಸ ಮದರ್ಸ್ ಡೇ ಅಂತ ಮಾಡ್ತಾರೆ. ಮದರ್ಸ್ ಡೇ ಅನ್ನುವಂಥದ್ದನ್ನು ಹೊರದೇಶದವ್ರು ಹುಟ್ಟಾಕಿದ್ದು. ನಾವು ಯಾವಾಗಾರ ಒಂದು ದಿವಸ ಕೂಡ್ತೀವಿ, ದಿವಸ ಕೂಡಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಹೊರದೇಶದವರೆಲ್ಲ ಕೂಡ್ಕೊಂಡು ಒಂದು ಪಾರ್ಟಿ ಅರೇಂಜ್ಮೆಂಟ್ ಮಾಡಿ ಅವತ್ತು ಮದರ್ಸ್ ಡೇ ಅನ್ನುವಂಥದ್ದನ್ನು ಮಾಡಿಕೊಂಡು ಇವತ್ತಷ್ಟೇ ನಿನ್ನ ಡೇ ಅಂತ ತಿಳ್ಕೊಂಡು ಅವ್ರಿಗೊಂದು ಗೌರವ ಸಲ್ಲಿಸೋದಕ್ಕೆ ಅವ್ರು ಮದರ್ಸ್ ಡೇ ಅಂತ ಮಾಡ್ಕೊಂಡಾರ. ನಾವು ಒನ್ ಡೇ ಮಾತರಂ ಸಂಸ್ಕೃತಿ ಅವರಲ್ಲ. ಒನ್ ಡೇ ಅಂದ್ರೆ ಗೊತ್ತಾಕತ್ತಿಲ್ಲ, ಒಂದು ದಿವಸದ್ದು. ಒನ್ ಡೇ ಮಾತರಂ ಸಂಸ್ಕೃತಿ ಒಳಗೆ ಬೆಳೆದವ್ರಲ್ಲ ನಾವು. ಹುಟ್ಟಿನಿಂದ ಸಾಯಿ ಮಠ ಒಂದೇ ಮಾತರಂ ಸಂಸ್ಕೃತಿ ಒಳಗನ ನಾವೆಲ್ಲರೂ ಬೆಳೆದವ್ರು ಅನ್ನುವಂಥದ್ದನ್ನು. ಒನ್ ಡೇ ಬೇರೆ, ಒಂದೇ ಬೇರೆ, ಒಂದೇ ಭಾರತ ಮಾತೆ, ಒಂದೇ ಭಾರತ. ಬಹುತೇಕ ಯಾವ ದೇಶವನ್ನು ತೆಗೆದುಕೊಳ್ರಿ, ದೇಶಕ್ಕೂ ಸಹಿತ ತಾಯಿ ಪಟ್ಟ ಕೊಟ್ಟವ್ರು ನಾವು. ನೋಡ್ರಿ, ಪಾಕಿಸ್ತಾನ ಮಾತಾ ಅನ್ನೋದಿಲ್ಲ. ಪಾಕಿಸ್ತಾನ ಮಾತಾ ಅಂದರೇನು, ಆಸ್ಟ್ರೇಲಿಯಾ ಮಾತಾ ಅಂದರೇನು, ಇಂಗ್ಲೆಂಡ್ ಮಾತಾ ಅಂದರೇನು, ಮತ್ತೊಂದು ನೈಜೀರಿಯಾ ಮಾತಾ ಅಂದರೇನು, ಅಫ್ಘಾನಿಸ್ತಾನ ಮಾತಾ ಅಂದರೇನು, ಮತ್ತಿರುವಂಥ ಇಂಗ್ಲೆಂಡ್ ಮಾತಾ ಅಂದರೇನು. ಬೇರೆ ಯಾವ ದೇಶಗಳನ್ನು ತೆಗೆದುಕೊಂಡ್ರೂ ದೇಶಕ್ಕೆ ಮಾತಾ ಅಂದಿಲ್ಲ. ನನ್ನ ಹೆಮ್ಮೆಯ ಭಾರತಕ್ಕೆ ಮಾತ್ರ ಭಾರತ ಮಾತಾ ಅಂತ ತಿಳ್ಕೊಂಡು ಕರೀತಾರೆ. ಅಂದರೆ ದೇಶಕ್ಕೂ ಸಹಿತ ತಾಯಿ ಪಟ್ಟ ಕೊಟ್ಟು ಬದುಕಿದವ್ರು ನಾವೆಲ್ಲ. ಇಂಥ ದೇಶದಾಗ ಹುಟ್ಟಿದವರು ಯಾರೂ ಕಮ್ಮಿ ಅಲ್ಲ. ಅದಕ್ಕೆ ಒಬ್ಬ ಸಂಸ್ಕೃತ ಸುಭಾಷಿತಕಾರ ಬರೀತಾನೆ, ಅಮಂತ್ರಂ ಅಕ್ಷರಂ ನಾಸ್ತಿ, ಅಮಂತ್ರಂ ಅಕ್ಷರಂ ನಾಸ್ತಿ. ಅಕ್ಷರಕ್ಕೆ ಬರದೇ ಇರತಕ್ಕಂಥ ಮಂತ್ರ ಜಗತ್ತಿನಾಗ ಇಲ್ಲವೇ ಇಲ್ಲ. ಯಾವುದದ? ಈಗ ನೀವು ಯಾವುದಾದ್ರೂ ಒಂದು ಮಂತ್ರ ಹೇಳ್ತೀರಿ, ಮಂತ್ರ ಹೇಳಬೇಕಾದ್ರೆ ಅದಕ್ಕೆ ಮೂಲ ಅಕ್ಷರಗಳು ಬೇಕಲ್ಲ. ಅದಕ್ಕೆ ನೀವು ಯಾವುದಾರ ಪಂಚಾಕ್ಷರಿ ಮಹಾಮಂತ್ರ ಅನ್ರಿ, ಗಾಯತ್ರಿ ಮಹಾಮಂತ್ರ ಅನ್ರಿ, ಮತ್ತೊಂದು ಯಾವುದಾದ್ರೂ ಹರಿನಾರಾಯಣ ಅನ್ರಿ, ಮತ್ತೊಂದನ್ರಿ, ಮುಗ್ದೊಂದನ್ರಿ, ಅವಕ್ಕೆಲ್ಲ ಮೊದಲು ಬೇಕಾಗಿರುವಂಥದ್ದು ಅಕ್ಷರ ಬೇಕಲ್ಲ. ಅಕ್ಷರ ಇರಲಿಲ್ಲ ಅಂದರೆ ಮಂತ್ರ ಹೆಂಗೆ ಬರೆಯೋಕ್ಕಾಗ್ತದೆ? ಅದಕ್ಕೆ ಅವ್ರಂತಾರ ಅಮಂತ್ರಂ ಅಕ್ಷರಂ ನಾಸ್ತಿ, ಸಸ್ಯೌ ವನಸ್ಪತಿರ್ನಾಸ್ತಿ, ಸಸ್ಯೌ ವನಸ್ಪತಿರ್ನಾಸ್ತಿ. ಈ ಭೂಮಿ ಮೇಲೆ ವನಸ್ಪತಿಗಳು ಹೆಂಗದಾವ ಅಂದ್ರೆ, ಇವತ್ತು ನಾವು ಭಾಳಷ್ಟು ಮಂದಿ ಅಲೋಪತಿ ಒಳಗೆ ಮಾತಾಡ್ತೀವಿ, ನಮ್ಮ ಆಯುರ್ವೇದದ ಬಗ್ಗೆ ಭಾಳಷ್ಟು ಮಂದಿಗೆ ಜ್ಞಾನ ಇಲ್ಲ. ಎಂತಿಂಥ ರೋಗವನ್ನು ಕಳೆಯುವಂಥ ತಾಕತ್ತಿತ್ತು. ಯಾವ ದೇಶದ ಜನ ಇನ್ನೂ ರೋಗ ಬಂದ್ರೆ ರಕ್ತ ಹೊರಗೆ ಹಾಕಿ ರೋಗವನ್ನು ಕಡಿಮೆ ಮಾಡುವಂಥ ಟೈಮ್ದೊಳಗಿದ್ದಾಗ ಸುಶ್ರುತ ಮಹರ್ಷಿ ಅನ್ನುವಂಥ ಒಬ್ಬ ಮಹರ್ಷಿ ಚರಕ ಅನ್ನುವಂಥ ಒಬ್ಬ ದೊಡ್ಡ ಆಯುರ್ವೇದಕ್ಕೆ ತಜ್ಞ ಬಾಡಿಯನ್ನು ಅವತ್ತಿನ ಕಾಲಕ್ಕೆ ನಾ ಹೇಳೋದು. ಇವತ್ತು ಏನು ನಾವು ಗೌರ್ಮೆಂಟ್ನೊಳಗೆ ಇವತ್ತು ಭಾಳಷ್ಟು ಮಂದಿ ಅಲೋಪತಿಕ್ ಇದನ್ನು ಔಷಧಿಯನ್ನು ತೆಗೆದುಕೊಂತೀವಲ್ಲ, ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಸರ್ಜರಿ ಮಾಡಿಸ್ಕೊತೀವಲ್ಲ, ಈ ಟೈಮ್ದೊಳಗೆ ಅವತ್ತಿನ ಕಾಲಕ್ಕೆ ಅನಸ್ತೇಯವನ್ನು ಕಂಡು ಹಿಡಿದು ಎಲ್ಲ ವ್ಯಕ್ತಿಗಳಿಗೆ ಚರಕ ಅನ್ನುವಂಥ ಒಬ್ಬ ಋಷಿ ಮತ್ತು ಸುಶ್ರುತ ಅನ್ನುವಂಥ ಋಷಿ ದೇಹವನ್ನು ಕೊರೆದು ಆಪರೇಷನ್ ಮಾಡುವಷ್ಟು ಮಟ್ಟಿಗೆ ನಮ್ಮ ದೇಶದೊಳಗೆ ದೊಡ್ಡವರು ಇದ್ರು ಅಂದರೆ ಎಷ್ಟು ದೊಡ್ಡ ಋಷಿಮಣಿಗಳು ಇದ್ರು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಅವರು ಅದ್ಭುತವಾಗಿರ್ತಕ್ಕಂಥದ್ದನ್ನು ಬರೆದಿಟ್ಟಾರ. ಇವತ್ತಿಗೂ ಕೆಲವು ಮಂದಿ ನೋಡ್ರಿ ನೀವು ಆಯುರ್ವೇದಿಕ್ ಔಷಧ ತೊಗೊಂಡ್ರೆ ಅಂದ್ರೆ ಕೆಲವು ಮಂದಿಗೆ ಭಾರಿ ಜಲ್ಲಿ ಹತ್ತದು,
ಕೆಲವು ಮಂದಿಗೆ ಅಲೋಪತಿಗೆ ಜಲ್ದಿ ಹತ್ತುವುದಿಲ್ಲ. ಆದರೆ ಕಾಲಕ್ರಮೇಣ ನಮ್ಮದೆಲ್ಲ ಮೂಢನಂಬಿಕೆ, ನಮ್ಮದೆಲ್ಲ ಅಂತ ತಿಳ್ಕೊಂಡು ನಮ್ಮದನ್ನು ದೂರ ಮಾಡ್ಕೊತ ಎಲ್ಲವೂ ಬಂದು ಎಲ್ಲಿಗೆ ಬಂದು ಹತ್ತೀವಿ ಅಂದರೆ ಅದನ್ನು ಬಿಟ್ಟರೆ ಬೇರೆ ಗತಿನೇ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಬಂದು ಹತ್ತೀವಿ. ನಾವು ವಿಚಾರ ಮಾಡ್ಕೊಳ್ಬೇಕು. ಸಸ್ಯ ಇಲ್ಲಿ ಎಷ್ಟು ಸಸ್ಯ ಸಂಪತ್ತೈತಲ್ಲ, ಕಪ್ಪತ್ತು ಗುಡ್ಡ ಇಲ್ಲೇ ಪಕ್ಕದಾಗಿರುವಂಥ ಕಪ್ಪತ್ತು ಗುಡ್ಡದಾಗ ಎಷ್ಟು ದೊಡ್ಡ ಸಸ್ಯ ಸಂಪತ್ತೈತೆ ಅಂದರೆ ಪ್ರತಿಯೊಂದು ರೋಗಕ್ಕೂ ಔಷಧಿ ಗಿಡಗಳಲ್ಲಿ ಅದಾವ. ಆದರೆ ಯಾವ ಗಿಡ ಯಾವ ಔಷಧಿಯನ್ನು ಕೊಡ್ತದೆ ಅನ್ನುವಂಥದ್ದು ತಿಳುವಳಿಕೆ ನಮಗೆ ಇಲ್ಲಾರ್ದಕ್ಕೆ ಆ ಔಷಧದ ಗುಣ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದನ್ನು ಅವ್ರ ಮುಂದೆ ಹೇಳ್ತಾರೆ. ಪುರುಷೋ ಅಯೋಗ್ಯೋ ನಾಸ್ತಿ ಯೋಜಕ ತತ್ರ ದುರ್ಲಭ. ಇಲ್ಲಿ ಹುಟ್ಟಿರ್ತಕ್ಕಂಥ ಯಾವ ಒಬ್ಬ ವ್ಯಕ್ತಿನೂ ಸಹಿತ ಅಯೋಗ್ಯನಾಗಿ ಹುಟ್ಟಿಲ್ಲ. ಆದರೆ ಒಳ್ಳೆಯ ದಾರಿ ಒಳಗೆ ನಡೆಸುವಂಥವ್ರೊಬ್ಬರು ಬೇಕಲ್ಲ, ಒಳ್ಳೆಯ ದಾರಿ ಒಳಗೆ ನಡೆಸಕ್ಕೆ ಬೇಕಲ್ಲ. ದಿಕ್ಕೆಟ್ಟು ಹೋಗಿರ್ತಕ್ಕಂಥ ಕಂಗೆಟ್ಟು ಹೋಗಿರ್ತಕ್ಕಂಥ ಈ ಬದುಕಿಗೆ ದಿಕ್ಸೂಚಿಯಾಗಿ ಒಬ್ಬರು ಯಾರಾದರೂ ಬೇಕಲ್ಲ. ನಿಮಗೆ ಹುಟ್ಟಿದಾಗ